ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮಾಡುವ. ಈಗಾಗಲೇ ಹಲವು ವಿಡಿಯೋವನ್ನು ನಾನು ಪ್ರಥಮ BA ಇತಿಹಾಸದಿಂದ ಬೇರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಎಲ್ಲವನ್ನು ಕೂಡ ವಿವರಣೆಯನ್ನು, ಅದರ ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳಿಸಿದ್ದೇನೆ. ಅದೆಲ್ಲ ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಆರಂಭದಿಂದ ನೀವು ಓದ್ತಾ ಇದ್ದೀರಿ, ಇದುವರೆಗೆ ನೀವು ಪುಸ್ತಕಗಳನ್ನು ಓದ್ಕೊಳ್ಳಿಲ್ಲ ಅಂತಾದರೆ ಇದನ್ನು ನೋಡಿಕೊಂಡು ಎಲ್ಲವನ್ನು ಕೂಡ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗುವ. ಎಷ್ಟು ನಮಗೆ ಸಾಧ್ಯ ಆಗ್ತದೆ ಈ ಒಂದು ವಿಡಿಯೋದಲ್ಲಿ ಅಷ್ಟನ್ನು ಕೂಡ ಅಭ್ಯಾಸವನ್ನು ಮಾಡುವ. ಇದು ಹಳೆಯ ಪ್ರಶ್ನೆ ಪತ್ರಿಕೆ 2023ರ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ವಿಭಾಗ ಎಯಲ್ಲಿ 5 ಅಂಕದ ಪ್ರಶ್ನೆಗಳು, 6 ಪ್ರಶ್ನೆಯನ್ನು ಕೊಡ್ತಾರೆ. ನಮಗೆ 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಒಟ್ಟು 20 ಅಂಕಗಳಿರುವಂಥದ್ದು. ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು: ನವಶಿಲಾಯುಗ, ಸಾಮವೇದ, ಮಹಾಜನಪದಗಳು, ಮಂಗೋಲ್ ಆಕ್ರಮಣ, ರಾಮಾನುಜಾಚಾರ್ಯ, ತಲಕಾಡು. ಇವಿಷ್ಟು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆಗಳಿಗೆ ನೀವು ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೀಬೇಕು. ವಿಭಾಗ ಬಿಯಲ್ಲಿ 10 ಅಂಕದ ಪ್ರಶ್ನೆಗಳು. ಒಟ್ಟು ಅವರು 5 ಪ್ರಶ್ನೆಗಳನ್ನು ಕೊಡ್ತಾರೆ. ನಾವು ಅದರಲ್ಲಿ 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. 3 ಪ್ರಶ್ನೆಗೆ ಕೂಡ 10 ಅಂಕಗಳಂತೆ 30 ಅಂಕಗಳು ನಮಗೆ ಸಿಗುವಂಥದ್ದು. ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು: ಆಳ್ವರರ ಕೊಡುಗೆಗಳನ್ನು ವಿವರಿಸಿ, ಅಶೋಕನ ಧರ್ಮ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪರೀಕ್ಷಿಸಿ, ರಜಪೂತರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚಿಸಿ, 3ನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ವರ್ಣಿಸಿ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಚೋಳರ ಕೊಡುಗೆಗಳನ್ನು ಸ್ಪಷ್ಟಪಡಿಸಿ ಅಂತ ಕೊಟ್ಟಿದ್ದಾರೆ. ವಿಭಾಗ ಸಿಯಲ್ಲಿ ನಾವು ನೋಡುವುದಾದರೆ 15 ಅಂಕದ ಪ್ರಶ್ನೆಗಳು. 15 ಅಂಕದ ಪ್ರಶ್ನೆಗಳಿಗೆ 4ರಿಂದ 5 ಪುಟದಷ್ಟು ನಿಮ್ಮ ಉತ್ತರ ಇರಬೇಕು. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 2 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕಿರುವಂಥದ್ದು. ಬಂದಿರುವಂತಹ ಪ್ರಶ್ನೆಗಳು: ಕುತುಬ್ ಉದ್ದೀನ್ ಐಬಕ್ ರವರ ಜೀವನ ಮತ್ತು ಸಾಧನೆಗಳನ್ನು ಚರ್ಚಿಸಿ, ಮಹಮ್ಮದ್ ಬಿನ್ ತುಗ್ಲಕ್ ವ್ಯಕ್ತಿತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ, ವೇದ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ಚರ್ಚಿಸಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ಇವಿಷ್ಟು ನಮಗೆ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಆದಷ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಅದರ ಉತ್ತರವನ್ನು ಕಲಿಬೇಕು. ಯಾಕಂದರೆ ಅದೆಲ್ಲ ಕೂಡ ರಿಪೀಟಾಗಿ ಕೇಳುವಂತಹ ಪ್ರಶ್ನೆಗಳು. ಅದೇ ಪ್ರಶ್ನೆಗಳು ಮತ್ತೆ ಕೇಳೋದ್ರಿಂದ ಅವರು ಅದನ್ನು ಅಂಕಗಳ ಬದಲಾವಣೆಗಳನ್ನು ಮಾಡ್ತಾರೆ. ಈಗ 15 ಅಂಕದ ಪ್ರಶ್ನೆಗಳನ್ನು 10 ಅಂಕಕ್ಕೂ ಕೂಡ ಕೇಳ್ತಾರೆ, 10 ಅಂಕದ ಪ್ರಶ್ನೆಯನ್ನು 15 ಅಂಕಕ್ಕೂ ಕೂಡ ಕೇಳ್ತಾರೆ. ಆದ್ದರಿಂದ ನಾನು ಹೇಳುವಂಥದ್ದು, ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಮತ್ತೊಂದು ಪ್ರಶ್ನೆ ಪತ್ರಿಕೆ ಇದೆ ಅಲ್ಲ, ಇದು 2022ರ ಪ್ರಶ್ನೆ ಪತ್ರಿಕೆ. 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ. ವಿಭಾಗ ಎ 5 ಅಂಕದ ಪ್ರಶ್ನೆಗಳಲ್ಲಿ: ಋಗ್ವೇದದ ರಾಜಕೀಯ ವ್ಯವಸ್ಥೆ, ಹರ್ಷವರ್ಧನ, ರಾಮಾನುಜಾಚಾರ್ಯ, ನಾಯನಾರರು, ಇಬ್ರಾಹಿಂ ಲೋಧಿ, ಸೂಫಿ ಪಂಥ. ಇದು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಇನ್ನು ಬಂದಿರುವಂತಹ 10 ಅಂಕದ ಪ್ರಶ್ನೆಗಳು: ಸಿಂಧೂ ಕಣಿವೆ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ, ನಳಂದ ವಿಶ್ವವಿದ್ಯಾನಿಲಯವನ್ನು ಕುರಿತು ಟಿಪ್ಪಣಿ ಬರೆಯಿರಿ, ಗೌತಮಿಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ವಿವರಿಸಿ, ಚೋಳರ ರಾಜಕೀಯ ವ್ಯವಸ್ಥೆಯನ್ನು ಚರ್ಚಿಸಿ, ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳನ್ನು ವಿಶ್ಲೇಷಿಸಿ. ವಿಭಾಗ ಸಿಯಲ್ಲಿ 15 ಅಂಕದ ಪ್ರಶ್ನೆಗಳಿರುವಂಥದ್ದು: ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ, ಅಶೋಕನ ಧಾರ್ಮಿಕ ನೀತಿಯನ್ನು ಚರ್ಚಿಸಿ, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ವಿವರಿಸಿ, ಫಿರೋಜ್ ಶಾ ತುಘಲಕ್ನ ಆಡಳಿತ ಸುಧಾರಣೆಗಳನ್ನು ವಿವರಿಸಿ. ಇವಿಷ್ಟು 15 ಅಂಕದ ಪ್ರಶ್ನೆಗಳಾಗಿರುವಂಥದ್ದು.
ನಾವು ಇನ್ನು ಅಭ್ಯಾಸದ ಕಡೆಗೆ ಹೋಗುವ. ಪುನರಾವರ್ತನ ಅಭ್ಯಾಸವನ್ನು ಮಾಡುವಂಥದ್ದು ಈಗಾಗಲೇ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗಿದ್ದೇವೆ. ಹಾಗೆಯೇ ನೀವು ಬ್ಲಾಕ್ 3 ಮತ್ತು ಬ್ಲಾಕ್ 4ರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿ ಅಂತ ಕೇಳಿದ್ದೀರಿ. ಅದನ್ನು ಕೂಡ ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೇನೆ. ಅದು ಪ್ಲೇಲಿಸ್ಟಲ್ಲಿ ನಾನು ಅದನ್ನು ಹಾಕಿದ್ದೇನೆ. ಆದರೂ ಕೂಡ ನಾವು ಮತ್ತೊಮ್ಮೆ ಅದರ ರಿವಿಷನನ್ನು ಮಾಡುವ. ಈಗಾಗಲೇ ಬ್ಲಾಕ್ 1ರ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗೆಯೇ ಬ್ಲಾಕ್ 2ರಲ್ಲಿ ಬಂದಿರುವಂತಹ ಅಭ್ಯಾಸಗಳು ಅಂದರೆ ಗುಪ್ತರ ಸಾಹಿತ್ಯದ ಕೊಡುಗೆಗಳಾಗಿರ್ಬೋದು, ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಅವನತಿಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ಬ್ಲಾಕ್ 3ರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ, ಬ್ಲಾಕ್ 4ರಲ್ಲಿ ಬಂದಿರುವಂಥ ಪ್ರಶ್ನೆಗಳ ಬಗ್ಗೆ ಕೂಡ ನೋಡ್ಕೊಳ್ತಾ ಹೋಗುವ. ಪುಟ ಸಂಖ್ಯೆ 150ರಲ್ಲಿ ನೋಡಿ, ನಮಗೆ ಘಟಕ 13ರಿಂದ ಬ್ಲಾಕ್ 3 ಬರ್ತದೆ. ಘಟಕ 13ರಿಂದ ಬ್ಲಾಕ್ 3 ಬರುವಂಥದ್ದು ಪುಟ ಸಂಖ್ಯೆ 153ರಲ್ಲಿ. ಪುಟ ಸಂಖ್ಯೆ 153ರಲ್ಲಿ ಬ್ಲಾಕ್ 3 ಇಲ್ಲಿ ದಕ್ಷಿಣ ಭಾರತದ ಸಂಕ್ಷಿಪ್ತ ಇತಿಹಾಸ, ಶಾತವಾಹನರು, ಸಂಗಮ್ ಯುಗ, ಸಮಾಜ ಮತ್ತು ಸಂಸ್ಕೃತಿ ಅಂತ ಇದೆ. ಇದರಲ್ಲಿ ಶಾತವಾಹನರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಹಾಗೆಯೇ ಸಂಗಮ್ ಯುಗದ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಸಂಗಮ್ ಯುಗ ಎಲ್ಲ 15 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳಾಗಿದೆ. ಅದು ಸಂಗಮ್ ಯುಗ. ಈಗ ನಾವು ಶಾತವಾಹನರುಗಳ ಬಗ್ಗೆ ತಿಳ್ಕೊಳ್ಳೋಣ. ದಕ್ಷಿಣ ಭಾರತದ ಅಥವಾ ಈ ದಕ್ಷಿಣದಲ್ಲಿ ಶಾತವಾಹನರು ಮೊಟ್ಟ ಮೊದಲನೆಯ ಐತಿಹಾಸಿಕ ಸಾಮ್ರಾಜ್ಯವನ್ನು ಕಟ್ಟಿದವರು, ಸ್ಥಾಪನೆ ಮಾಡಿದವರು ಯಾರು? ಶಾತವಾಹನರು. ಅಂದರೆ ಈ ದಕ್ಷಿಣ ಭಾರತಕ್ಕೆ ಮೊಟ್ಟ ಮೊದಲು ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಯಾರು? ಅವರು ಶಾತವಾಹನರು. ಅವರು ಮೌರ್ಯರ ಸಾಮಂತರಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ ಶಾತವಾಹನರ ರಾಜ್ಯವು ಇಂದಿನ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ರಾಜ್ಯಗಳ ಬಹುಭಾಗಗಳನ್ನು ಒಳಗೊಂಡಿತ್ತು. ಆವಾಗ ಯಾರು? ಶಾತವಾಹನರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅದು ಅವರು ಏನು ಮಾಡಿದರು? ಮೌರ್ಯರ ಸಾಮಂತರಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದವರು ಶಾತವಾಹನರು. ಶಾತವಾಹನರ ಇಂದಿನ ಒಂದು ರಾಜ್ಯ ಅಂತ ಹೇಳಿದರೆ ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ, ಈ ಎಲ್ಲ ಬಹುಭಾಗಗಳಲ್ಲಿ ಶಾತವಾಹನರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಶಾತವಾಹನರ ಸಾಮ್ರಾಟರು ದಕ್ಷಿಣ ಪಥದ ಸ್ವಾಮಿಗಳೆಂದು ಕೆಲವರು ಶ್ರೀ ಸಮುದ್ರತೋಯ ಪೀತಾವಾಹನರೆಂದು ಕೂಡ ಕರೀತಾ ಇದ್ರು. ಯಾರನ್ನು? ಶಾತವಾಹನರನ್ನು ದಕ್ಷಿಣಾಪಥ ಸ್ವಾಮಿಗಳು ಅಂತ ಕರೀತಾ ಇದ್ರು. ಅಷ್ಟೇ ಅಲ್ಲದೆ ಇನ್ನು ಕೆಲವರು ಏನಂತ ಹೇಳ್ತಾ ಇದ್ರು? ಶ್ರೀ ಸಮುದ್ರತೋಯ ಪೀತಾವಾಹನ ಅಂತ ಕೂಡ ಕರೀತಾ ಇದ್ರು. ಈ ಸಂತತಿಯು ಕ್ರಿಸ್ತಪೂರ್ವ 230 ಸ್ಥಾಪಿತವಾಗಿ ಕ್ರಿಸ್ತ ಶಕ 220ರವರೆಗೂ ಕೂಡ ಸುಮಾರು 400 ವರ್ಷಗಳ ಸುದೀರ್ಘವಾದ ಆಳ್ವಿಕೆ ನಡೆಸಿತು. ಪ್ರಾರಂಭದಲ್ಲಿ ಕೃಷ್ಣ, ಗೋದಾವರಿ ನದಿಗಳ ಬಯಲಿಗೆ ಸೀಮಿತವಾಗಿದ್ದರೂ ಕೂಡ ನಂತರದ ದಿನಗಳಲ್ಲಿ ಈ ಒಂದು ಶಾತವಾಹನರ ಸಂತತಿಯ ಸಮರ್ಥ ರಾಜರು ದಕ್ಷಿಣ ಭಾರತದಾದ್ಯಂತ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದರಲ್ಲಿ ತುಂಬಾ ಯಶಸ್ವಿ ಆಗ್ತಾರೆ. ಶಾತವಾಹನರ ಮೂಲ, ಅವರ ರಾಜಧಾನಿಗಳು, ಕಾಲಾನುಕ್ರಮಣಿಕೆ ಮತ್ತು ವಂಶಾನುಕ್ರಮಣಿಕೆಗೆ ಸಂಬಂಧಿಸಿದಂತೆ ಹಲವು ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಹಲವು ಪುರಾಣಗಳು, ಹಾಲಾರಾಜನ ಗಾಥಾಸಪ್ತಶತಿ, ಗುಣಾಢ್ಯನ ಒಡ್ಡಕತೆ, ಗ್ರೀಕ್ ವಿದ್ವಾಂಸರ ಬರವಣಿಗೆಗಳು ಮಿಗಿಲಾಗಿ ಶಾತವಾಹನರು ಅಚ್ಚು ಹಾಕಿಸಿದ ಪ್ರಾಕೃತಿಕ ಶಾಸನಗಳು, ಚಲಾವಣೆಗೊಳಿಸಿದ ನಾಣ್ಯಗಳು, ಆಮೇಲೆ ಬೇರೆ ಬೇರೆ ಸ್ಮಾರಕಗಳು ಈ ಸಂತತಿಯ ಇತಿಹಾಸ ರಚನೆ ದೊರೆಯುವ ಒಂದು ಆಧಾರ. ನಮಗೆ
ಶಾತವಾಹನರು ಈ ರೀತಿಯಾಗಿ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ, ಶಾತವಾಹನರು ರಾಜ್ಯಭಾರವನ್ನು ಮಾಡಿದ್ದಾರೆ. ಈ ಎಲ್ಲ ರಾಜ್ಯಗಳಲ್ಲಿ ಶಾತವಾಹನರು ಇದ್ದರು ಅಂತ ಹೇಗೆ ಗೊತ್ತಾಗಬೇಕು ಅಥವಾ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಅದು ಆಧಾರದ ಮೂಲಕ, ಒಂದು ಆಧಾರದಲ್ಲಿ ನಮಗೆ ಅದು ಗೊತ್ತಾಗುವಂಥದ್ದು. ಅವರು ಆಳ್ವಿಕೆ ಮಾಡ್ತಾ ಇದ್ದರು, ಅವರು ಇಷ್ಟು ವರ್ಷ ರಾಜ್ಯಭಾರವನ್ನು ಮಾಡಿದರು, ಅವರು ಆ ಒಂದು ಕಾಲಾನುಕ್ರಮಣಿಕೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ನಾಣ್ಯಗಳನ್ನು, ಸ್ಮಾರಕಗಳನ್ನು ಅದೆಲ್ಲ ರಚನೆ ಮಾಡಿದ್ದಾರೆ ಅಂತ ಗೊತ್ತಾಗುವಂಥದ್ದು ಹೇಗೆ? ಆಧಾರಗಳ ಮೂಲಕ. ಪ್ರಾರಂಭದಲ್ಲಿ ನಾಸಿಕ್ ಪಟ್ಟಣ ಇರ್ಬೋದು, ಶ್ರೀಕಾಕಲಂ ನಗರವು ಅವರ ರಾಜಧಾನಿಯಾಗಿದ್ದು, ಪೈಥಾನ್ ಅಥವಾ ಪ್ರತಿಷ್ಠಾನವು ಅವರ ಉಚ್ಚಾಯ ಕಾಲದಲ್ಲಿ ರಾಜಧಾನಿಯಾಗಿತ್ತು. ಇವಿಷ್ಟು ರಾಜಧಾನಿಯಾಗಿದ್ದರಿಂದ ನಮಗೆ ಗೊತ್ತಾಗುವಂಥದ್ದು. ಇನ್ನು ಆರಂಭದ ಅರಸರು ಹೇಗಿದ್ದರು? ಶಾತವಾಹನರ ಆರಂಭದ ಅರಸರು ಶಾತವಾಹನ ಮನೆತನದ ಸಂಸ್ಥಾಪಕ ರಾಜ ಶ್ರೀಮುಖ. ಯಾರು? ಶಾತವಾಹನ ಮನೆತನದ ಸಂಸ್ಥಾಪಕ ಯಾರು? ರಾಜ ಶ್ರೀಮುಖನು ಶಾತವಾಹನರ ದೊರೆ. ಮೆಗಸ್ತನಿಸ್ನ ಪ್ರಕಾರ ಶಾತವಾಹನರು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ, ಕೃಷ್ಣಾ ನದಿಗಳ ಮುಖಜ ಪ್ರದೇಶಗಳಲ್ಲಿ ನೆಲೆಸಿದ್ದರೆಂದು, ಅದರ ಸೈನ್ಯವು ಬಲಾಢ್ಯವಾಗಿತ್ತೆಂದು ತಿಳಿದು ಬರುತ್ತದೆ. ಹೇಗೆ ನಮಗೆ ಗೊತ್ತಾಗ್ತದೆ? ಮೆಗಸ್ತನಿಸ್ಸನು ಬರೆದಿರುವಂತಹ ಒಂದು ಗ್ರಂಥದಲ್ಲಿ ನಮಗೆ ಗೊತ್ತಾಗುವಂಥದ್ದು, ಶಾತವಾಹನರು ತುಂಬಾ ಪ್ರಭಾವಶಾಲಿಗಳಾಗಿದ್ದರು, ಶಾತವಾಹನರ ಸೈನಿಕವು ಕೂಡ ತುಂಬ ಪ್ರಬಲವಾಗಿತ್ತು. ಅವರು ಎಲ್ಲಿ ಜೀವನವನ್ನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಇರ್ಬೋದು, ಕೃಷ್ಣಾ ನದಿಗಳ ಮುಖಜ ಪ್ರದೇಶಗಳಲ್ಲಿ ಅವರು ನೆಲೆಸಿದ್ರು, ಜೀವನವನ್ನು ಮಾಡ್ತಾ ಇದ್ರು. ಅವರ ಸೈನ್ಯವು ಕೂಡ ಬಲಾಢ್ಯವಾಗಿತ್ತು ಅಂತ ನಮಗೆ ತಿಳಿದು ಬರುತ್ತದೆ. ಆಧಾರದ ಮೂಲಕ ತಿಳಿದು ಬರುವಂಥದ್ದು ಯಾವ ಆಧಾರ? ಮೆಗಸ್ತನಿಸ್ಸನು ಬರೆದಿರುವಂತಹ ಗ್ರಂಥದ ಮೂಲಕ ನಮಗೆ ಗೊತ್ತಾಗ್ತದೆ. ಅವರ ರಾಜ್ಯವು 30 ನಗರಗಳಿಂದಲೂ ಅನೇಕ ಗ್ರಾಮಗಳಿಂದ ಕೂಡಿತ್ತು. ತುಂಬ ಗ್ರಾಮ ಇತ್ತು. ರಾಜ್ಯವು ನೋಡಿದರೆ 30 ನಗರಗಳನ್ನು ಹೊಂದಿದ್ದ ರಾಜ್ಯ ಕೂಡ ಇತ್ತು. ಶ್ರೀಕಾಕುಲಂ ಅವನ ರಾಜಧಾನಿಯಾಗಿತ್ತು. ನೋಡಿ, ಶಾತವಾಹನರ ರಾಜಧಾನಿ ಶ್ರೀಕಾಕುಲಂ. ಮೌರ್ಯ ಸಾಮ್ರಾಜ್ಯ ಪತನದ ನಂತರ ಅವರು ಸ್ವತಂತ್ರ ಆಗ್ತಾರೆ. ಯಾರು? ಶಾತವಾಹನರು. ರಾಜ ಸಿಮುಕನು ಕಣ್ವರ ಆಳ್ವಿಕೆಯನ್ನು ಕೊನೆಗೊಳಿಸಿ ತನ್ನ ಪ್ರಭುತ್ವವನ್ನು ವಿಸ್ತಾರ ಕೂಡ ಮಾಡ್ತಾನೆ. ಜೈನ ಸಾಹಿತ್ಯದ ಪ್ರಕಾರ ಶ್ರೀಮುಖನು 23 ವರ್ಷಗಳ ಕಾಲ ಆಳಿದ್ದಾನೆ ಎಂದು ನಮಗೆ ಆಧಾರದಲ್ಲಿ ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ಇವನ ತರುವಾಯ ಬಂದ ಕನ್ನ ಅಥವಾ ಕೃಷ್ಣನ ಕಾಲದಲ್ಲಿ ರಾಜ್ಯವು ಪಶ್ಚಿಮದಲ್ಲಿ ನಾಸಿಕ್ವರೆಗೆ ಕೂಡ ಹಬ್ಬಿಕೊಂಡಿರ್ತದೆ. ಸುಮಾರು 18 ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾರೆ. ನಂತರದ ದಿನಗಳಲ್ಲಿ ಕೃಷ್ಣನ ನಂತರ ಅಧಿಕಾರಕ್ಕೆ ಬಂದ ಇವನ ಮಗ 1ನೇ ಶಾತಕರ್ಣಿಯು ಪ್ರಸಿದ್ಧ ಅರಸನಲ್ಲಿ ಒಬ್ಬನಾಗಿರ್ತಾನೆ. ಯಾರು? 1ನೆಯ ಶಾತಕರ್ಣಿ. 1ನೆಯ ಶಾತಕರ್ಣಿಯು ಪ್ರಬಲ ರಾಜನಾಗಿ ಮೆರೀತಾನೆ. ರಾಜಸೂಯ, ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ ಎಂದು ನಮಗೆ ಆಧಾರದ ಮೂಲಕ ತಿಳಿದು ಬರುತ್ತದೆ. ಉಪಲಬ್ಧವಿರುವ ಐತಿಹ್ಯಗಳ ಪ್ರಕಾರ ಶಾತವಾಹನರು ಶಕರನ್ನು ಸೋಲಿಸಿ ಶಾಲಿವಾಹನ ಶಕೆಯನ್ನು ಸ್ಥಾಪನೆ ಮಾಡ್ತಾರೆ. ಶಾತವಾಹನರು ಅಂತ ರಾಜರ ಬಗ್ಗೆ ನಮಗೆ ಗೊತ್ತಾದಾಗ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಶಾಲಿವಾಹನ ಶಕೆ. ನಾವು ಮೊದಲೆಲ್ಲ ಓದ್ಕೊಂಡಿದ್ದೆವು, ಸಮಾಜದಲ್ಲೆಲ್ಲ ನೀವು ನೋಡಿರ್ಬೋದು. ನಾವು ಸಮಾಜ ವಿಜ್ಞಾನದಲ್ಲಿ ಓದ್ತಾ ಇರಬೇಕಾದ್ರೆ ಶಾತವಾಹನರುಗಳ ಬಗ್ಗೆ ಎಲ್ಲ ಬರ್ತದೆ. ಈ ಶಾತವಾಹನರುಗಳು ಯಾರು? ಶಾತವಾಹನರು ಪ್ರಸಿದ್ಧ ರಾಜಮನೆತನದವರಾಗಿದ್ದಾರೆ. ರಾಜ ಶ್ರೀಮುಖ ಪ್ರಸಿದ್ಧ ರಾಜ ಕೂಡ ಆಗಿದ್ದ. ನಂತರದ ದಿನಗಳಲ್ಲಿ 18 ವರ್ಷಗಳ ಕಾಲ ರಾಜ್ಯವಾಳಿದ ನಂತರ ಅಲ್ಲಿ ಕೃಷ್ಣನ ನಂತರದ ಅಧಿಕಾರಕ್ಕೆ ಬಂದ ಇವನ ಮಗ 1ನೆಯ ಶಾತಕರ್ಣಿ ತುಂಬ ಪ್ರಸಿದ್ಧ ಅರಸರಲ್ಲಿ ಒಬ್ಬನಾಗ್ತಾನೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಯಾಗಗಳನ್ನು ಮಾಡಿಸುವಂಥದ್ದು, ಹೋಮ ಹವನಗಳನ್ನು ಮಾಡಿಸುವಂಥದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಉಪಲಬ್ಧವಿರುವಂಥ ಐತಿಹ್ಯ ಪ್ರಕಾರಗಳಲ್ಲಿ ಅವರು ಶಕರನ್ನು ಸೋಲಿಸಿ ಶಾಲಿವಾಹನ ಶಕೆಯನ್ನು ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ಇವರು ವಿಂಧ್ಯ ಪರ್ವತ ಪ್ರದೇಶದಿಂದ ಕೊಂಕಣದವರೆಗೆ ಕೂಡ ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣಪಥೇಶ್ವರ ಅಥವಾ ದಕ್ಷಿಣಗಳ ಪಥ ಸಾರ್ವಭೌಮ ಎಂಬ ಬಿರುದನ್ನು ಕೂಡ ಧರಿಸಿದ್ದರೆಂದು ಶಾಸನಗಳಲ್ಲಿ ನಮಗೆ ತಿಳಿದು ಬರ್ತದೆ. ಆ ರೀತಿ ಬಿರುದು ಕೊಟ್ಟಿದ್ದಾರೆ, ಆ ರೀತಿ ಆಯಿತು ಅಂತ ಎಲ್ಲ ನಮಗೆ ಶಾಸನಗಳ ಮೂಲಕ ಗೊತ್ತಾಗುವಂಥ ವಿಚಾರ.
ಇವನ ನಂತರ ಸ್ವಲ್ಪ ಕಾಲದವರೆಗೆ ಶಾತವಾಹನರು ಅಷ್ಟು ಪ್ರಬಲರಾಗಿರಲಿಲ್ಲವೆಂದು ಕೂಡ ತಿಳಿದು ಬರುತ್ತದೆ. ಶಕ ಅಲ್ಲಿ ಪ್ರಾಬಲ್ಯದಿಂದ ಶಾತವಾಹನರ ಅಧಿಕಾರವು ತಾತ್ಕಾಲಿಕವಾಗಿ ಕ್ಷೀಣಿಸಿದಂತೆ ಕಂಡುಬರುತ್ತದೆ. ಏಕೆಂದರೆ ಈ ಕಾಲದಲ್ಲಿ ಶಾತವಾಹನ ರಾಜ್ಯದ ಉತ್ತರ ಭಾಗಗಳು ಕೈಬಿಟ್ಟು ಹೋದವು. ಆ ಕಾಲದಲ್ಲಿ ಆಳಿದ ಪುಲಮಾವಿ, ಕುಂತಳ ಶಾತಕರ್ಣಿ, ಗೌರವಕೃಷ್ಣ, ಅಪೂಲಕ ಮುಂತಾದ ಹಲವಾರು ಶಾತವಾಹನ ರಾಜರುಗಳ ಹೆಸರುಗಳು ಸ್ಪಷ್ಟವಾಗಿ ತಿಳಿದು ಬರುವುದಿಲ್ಲ. ಅದರಲ್ಲಿ ಪ್ರಾಕೃತ ಭಾಷೆಯಲ್ಲಿರುವ ಗಾಥಾ ಸಪ್ತಶತಿಯ ಕರ್ತೃ ಮತ್ತು ಈ ಸಂತತಿಯ 17ನೆಯ ರಾಜನಾದ ಹಾಲನು ಆ ಕಾಲಕ್ಕೆ ಸೇರಿದವನೆಂದು ತಿಳಿದು ಬರುತ್ತದೆ. ಹಾಲರಾಜನು ಸ್ವತಃ ವಿದ್ವಾಂಸನಾಗಿದ್ದು ಸಾಹಿತಿಗಳಿಗೆ ಅಲ್ಲಿ ಆಶ್ರಯವನ್ನು ಕೂಡ ಕೊಡುವಂಥದ್ದು ಅದು ನಮಗೆ ತಿಳಿದು ಬರ್ತದೆ. ಇವಿಷ್ಟು ವಿಚಾರಗಳು ನೀವು ಶಾತವಾಹನರ ವಿಚಾರದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು. ನೀವು ನೇರವಾಗಿ ಅದನ್ನು ಓದ್ತಾ ಹೋಗಿ ಮತ್ತು ಅರ್ಥ ಮಾಡ್ಕೊಳ್ಳಿ. ಯಾವ ರಾಜನ ಹೆಸರೇನು, ಅವನು ಯಾವ ರೀತಿ ರಾಜ್ಯವನ್ನು ಆಳಿದ, ಆಮೇಲೆ ಅವನ ಪ್ರಸಿದ್ಧ ಅರಸ ಯಾರು, ನಂತರ ಯಾವ ಯಾಗಗಳನ್ನೆಲ್ಲ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಅವನ ಉಪಲಬ್ಧವಿರುವ ಐತಿಹ್ಯ ಪ್ರಕಾರಗಳಲ್ಲಿ ಇವನು ಶಕರನ್ನು ಸೋಲಿಸಿ ಶಾಲಿವಾಹನ ಶಕೆಯನ್ನು ಪಡೆದುಕೊಳ್ತಾನೆ. ಹೇಗೆ ಶಾಲಿವಾಹನ ಶಕೆ ಸಿಗುವಂಥದ್ದು? ಶಾತವಾಹನರು ಶಾಲಿವಾಹನ ಶಕೆಯನ್ನು ಸ್ಥಾಪಿಸಿ ಶಕರನ್ನು ಸೋಲಿಸಿ ಶಾಲಿವಾಹನ ಶಕೆ ಸಿಕ್ಕಿರುವಂಥದ್ದು. ಈ ಎಲ್ಲ ವಿಚಾರವನ್ನು ನೀವು ಶಾತವಾಹನರ ವಿಚಾರ ಬಂದಾಗ ಬರಿಬೇಕಾಗಿರುವಂಥದ್ದು. ಶಾತವಾಹನ ಬಗ್ಗೆ ಆಯಿತು. ಇನ್ನು ಗೌತಮಿ ಪುತ್ರ ಶಾತಕರ್ಣಿ. ಯಾರು ಈ ಗೌತಮಿ ಪುತ್ರ ಶಾತಕರ್ಣಿ? ಶಾತವಾಹನರ ಕಾಲದವನು. ಇಲ್ಲಿ ಅವನು ಕ್ರಿಸ್ತಶಕ 1006ರಿಂದ 1030ರವರೆಗೆ ಆಳ್ವಿಕೆಯನ್ನು ಮಾಡಿದ್ದು. ಗೌತಮಿ ಪುತ್ರ ಶಾತಕರ್ಣಿಯು ಈ ಒಂದು ಮನೆತನದ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧ ಅರಸರಾಗಿರ್ತಾರೆ. ಪುನಃ ಶಾತವಾಹನರ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡ್ತಾರೆ. ಶಕರು, ಯವನರು ಮತ್ತು ಶಕಕ್ಷತ್ರಪರರನ್ನು ಸದೆಬಡಿದ ಸಾಹಸಿ ಎಂಬುದಾಗಿ ಶಾಸನಗಳಲ್ಲಿ ಅವನನ್ನು ವರ್ಣಿಸಲಾಗಿದೆ. ಕೊಂಕಣ, ಸೌರಾಷ್ಟ್ರ, ಮಾಳವ, ಬೀರರ್ ಪ್ರದೇಶಗಳನ್ನು ಗೆದ್ದು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡನು. ಶಾತವಾಹನರ ಕೀರ್ತಿಯನ್ನು ಪುನರ್ ಪ್ರತಿಷ್ಠಾಪಿಸಿದವರು ಹಾಗೂ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ವಾಹನವಾಗಿ ಹೊಂದಿದ್ದನು ಎಂಬುದಾಗಿ ಇದರಲ್ಲಿ ಶಾಸನಗಳಲ್ಲಿ ವರ್ಣಿಸಲಾಗಿದೆ. ನಾಸಿಕ್ ಪಟ್ಟಣದಲ್ಲಿ ದೊರೆತಿರುವ ಇವನ ತಾಯಿ ಗೌತಮಿ ಬಾಲಶ್ರೀಯು ಪ್ರಕಟಿಸಿದ ಶಾಸನವು ಈ ಸಂತತಿಯ ಪ್ರಮುಖ ದಾಖಲೆ ಅಂತಲೇ ಹೇಳ್ಬೋದು. ಈ ಶಾಸನದಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ದಾಖಲೆ ಮಾಡಲಾಗಿದೆ. ಇವನ ರಾಜ್ಯವು ಕೃಷ್ಣಾ ನದಿಯ ಪ್ರಮುಖ ಒಂದು ಮುಖಜ ಭೂಮಿಯಾಗಿರುವಂಥದ್ದನ್ನು ಕಾಣ್ಬೋದು. ಈತನ ಆಳ್ವಿಕೆಯ ಕೊನೆಗೆ ಬಂದಾಗ ಶಕವಂಶಕ್ಕೆ ಸೇರಿದ ಕಾತಯವಾರ್ ಪ್ರದೇಶದ ಪ್ರಾಂತ್ಯಾಧಿಕಾರಿ ಮಹಾಕ್ಷತ್ರಪ ರುದ್ರದಾಮನನು ಶಾತವಾಹನ ರಾಜ್ಯದ ಉತ್ತರ ಭಾಗಗಳನ್ನು ಆಕ್ರಮಿಸಿಕೊಂಡನು. ಗೌತಮಿ ಪುತ್ರ ವೈದಿಕ ಮತ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸಿದ್ದನಲ್ಲದೆ ಒಂದು ಅನ್ಯಮತ ಸಹಿಷ್ಣುವಾಗಿದ್ದ ಬೌದ್ಧ ಮತ್ತು ಜೈನರಿಗೆ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ ಎಂದು ಶಾತವಾಹನಗಳಿಂದ ತಿಳಿದು ಬರುತ್ತದೆ. ಇವಿಷ್ಟು ಗೌತಮಿಪುತ್ರ ಶಾತಕರ್ಣಿಯಲ್ಲಿ ನೀವು ಬರಿಬೇಕಾಗಿರುವಂಥದ್ದು. ಇನ್ನೂ ಸ್ವಲ್ಪ ವಿಚಾರ ನೋಡಿದರೆ ಗೌತಮಿಪುತ್ರ ಶಾತಕರ್ಣಿಯು ತರುವಾಯ ಅವನ ಮಗ ವಶಿಷ್ಠ ಪುತ್ರ ಪುಲಮಾಯಿಯು ಸುಮಾರು 29 ವರ್ಷಗಳ ಕಾಲ ರಾಜ್ಯವಾಳಿದನು. ಪುಲಮಾಯಿಯ ಶಾಸನಗಳು ನಾಸಿಕ, ಕರ್ಲೆ, ಅಮರಾವತಿ ಮತ್ತು ಕೃಷ್ಣಾ ನದಿ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ದೊರೆತಿದೆ. ಇವನ ತರುವಾಯ ಆಳಿದ ಯಜ್ಞಶ್ರೀ ಶಾತಕರ್ಣಿಯು ನಕ್ಷತ್ರಪರರನ್ನು ಸೋಲಿಸಿ ಅವರ ನಾಣ್ಯಗಳ ಮೇಲೆ ತನ್ನ ರಾಜ ಚಿಹ್ನೆಯನ್ನು ಮುದ್ರಿಸಿದನು. ಅನಂತರ ವಿಜಯ, ಚಂಡಶ್ರೀ, ಪುಲಮಾಯಿ ಮೊದಲಾದ ದುರ್ಬಲ ರಾಜರು ಆಳಿದರು. ಕ್ರಮೇಣ ಶಾತವಾಹನ ಸಾಮ್ರಾಜ್ಯವು ಕ್ಷೀಣಿಸಿ ಅವನತಿ ಹೊಂದಿತು. ತರುವಾಯ ದಕ್ಷಿಣ ಭಾರತದಲ್ಲಿ ಕಂಚಿಯ ಪಲ್ಲವರು ಹಾಗೂ ಬನವಾಸಿಯ ಕದಂಬರು ರಾಜಕೀಯವಾಗಿ ಪ್ರಾಬಲ್ಯಕ್ಕೆ ಬಂದರು. ಇನ್ನು ಬರುವಂಥ 5 ಅಂಕದ ಪ್ರಶ್ನೆ ಸಂಗಮ್ ಯುಗ. ಸಂಗಮ್ ಯುಗ ಅಂತ ಬಂದಾಗ ಇಲ್ಲಿ ತುಂಬಾ ಸುಲಭವಾಗಿದೆ. 3 ರಾಜರು ಆಳ್ವಿಕೆ ಮಾಡುವಂಥ ಯುಗವನ್ನು ಸಂಗಮ್ ಯುಗ ಅಂತ ಹೇಳುವಂಥದ್ದು. ಎಲ್ಲಿ?
ದಕ್ಷಿಣ ಭಾರತದಲ್ಲಿ ಶಾತವಾಹನರ ಆಳ್ವಿಕೆಯು ಕೊನೆಗೊಳ್ಳುತ್ತಿದ್ದಂತೆ ದಕ್ಷಿಣ ಭಾರತದ ತುದಿಯಲ್ಲಿ ಚೋಳ, ಪಾಂಡ್ಯ, ಚೇರರೆಂಬ 3 ತಮಿಳು ರಾಜವಂಶಸ್ಥರು ಅಲ್ಲಿ ರಾಜ್ಯ ಆಳ್ತಾ ಇದ್ರು. ಯಾವುದೆಲ್ಲ? ಚೋಳ, ಪಾಂಡ್ಯ, ಚೇರರು ರಾಜ್ಯವನ್ನು ಆಳ್ತಾ ಇದ್ರು. ತಮಿಳು ಅವರ ಮಾತೃಭಾಷೆಯಾಯಿತು. ಈ 3 ರಾಜಕೀಯ ಸಂತತಿಗಳ ಕಾಲವನ್ನು ಸಂಗಮ್ ಯುಗ ಅಂತ ಕರೀತಾರೆ. ಎಲ್ಲ ಅಂದರೆ ಇಲ್ಲಿ ಬೇರೆ ಬೇರೆ ರಾಜವಂಶಸ್ಥರು ಎಲ್ಲರೂ ಇದ್ದ ಕಾರಣ ಅದನ್ನು ಸಂಗಮ್ ಯುಗ ಅಂತ ಕರೆದರು. ಈ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವು ನಾವು ಈ ಕಾಲದ ಸಾಹಿತ್ಯ ಕೃತಿಗಳ ಆಧಾರದ ಮೇಲೆ ಗುರುತಿಸ್ತೇವೆ. ತಮಿಳು ಸಾಹಿತ್ಯದ ಚರಿತ್ರೆ ಸಂಗಮ್ ಯುಗದಿಂದ ಆರಂಭವಾಗುತ್ತದೆ. ಸಂಗಮ್ ಎಂದರೆ ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ಎಂದರ್ಥ. ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ಎಂದರ್ಥ ಸಂಗಮ್ ಅಂತ ಹೇಳಿದರೆ. ಪರಂಪರೆಯ ಪ್ರಕಾರ 3 ಸಂಘಗಳು ಕ್ರಮವಾಗಿ ಒಂದರ ನಂತರ ಒಂದರಂತೆ ಜ್ಞಾಪನೆಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದವು. ಈ 3 ಸಂಗಮಗಳು ಪ್ರಮುಖವಾಗಿ ಪಾಂಡ್ಯ ರಾಜ್ಯದಿಂದ ಸ್ಥಾಪನೆಯಾಗಿ ಪಾಂಡ್ಯರಾಜರಿಂದ ಘೋಷಿತವಾದವು. ಸಂಗಮ್ ಯುಗದ ಕಾಲದಲ್ಲಿ ನಿರ್ಣಯಿಸುವುದು ಬಹಳ ಕಷ್ಟವಾಗಿದೆ. ಕ್ರಿಸ್ತಪೂರ್ವ 500ರಿಂದ 500ರವರೆಗಿನ ಕಾಲ ಸಂಗಮ್ ಯುಗದ ಕಾಲಾವಧಿಯಾಗಿದೆ ಎಂದು ಹಲವರು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಕೆ.ಎ. ನೀಲಕಂಠ ಶಾಸ್ತ್ರಿಯವರು ಕ್ರಿಸ್ತಶಕ 100ರಿಂದ 250ರವರೆಗಿನ ಕಾಲ ಸಂಗಮ್ ಯುಗದ ಅವಧಿಯಾಗಿತ್ತೆಂದು ಅಭಿಪ್ರಾಯಪಟ್ಟಿದ್ದರು. ನಂತರ ಪ್ರೊಫೆಸರ್ ಆರ್. ಸತ್ಯನಾಥ ಅಯ್ಯರ್ ಅವರು ಪ್ರಾರಂಭದ 3 ಕ್ರಿಸ್ತಶಕಗಳು ಸಂಗಮ್ ಯುಗದ ಕಾಲವಾಗಿದ್ದಿರಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ರಿಸ್ತಶಕ 2ನೇ ಶತಮಾನ ತಮಿಳು ಸಾಹಿತ್ಯದ ಸುವರ್ಣಯುಗವಾಗಿರಬಹುದು. ಆ ಕಾಲದಲ್ಲಿ ಅಸಂಖ್ಯ ಹಾಗೂ ಶ್ರೇಷ್ಠ ತಮಿಳು ಗ್ರಂಥಗಳು ರಚನೆಯಾದವು. ತಮಿಳು ಗ್ರಂಥಗಳು ಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ಶಾಖೆಗಳು ರಚನೆಯಾದವು. ಹಲವಾರು ಪ್ರತಿಗಳು ನಾಶವಾಗಿದ್ದರೂ ನಮಗೆ ಸಿಕ್ಕಿರುವ ಹಾಗೂ ಸಂಗಮ್ ಕಾಲ ಯುಗದ ರಚಿತವಾದ ಕೃತಿಗಳು ಆಗಿನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿಗಳನ್ನರಿಯಲು ಅತ್ಯಂತ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇವಿಷ್ಟು ಸಂಗಮ್ ಯುಗದ ಬಗ್ಗೆ ನೀವು ಬರಿತಾ ಹೋಗಬೇಕಾಗಿರುವಂಥದ್ದು. ಇನ್ನು ನಾವು ಈ ಒಂದು ಘಟಕದಲ್ಲಿ ಅವಿಷ್ಟನ್ನು ಓದ್ಕೊಳ್ಬೇಕು. ಇನ್ನು ಬರುವಂಥದ್ದು ಘಟಕ 14. ಈಗ ಘಟಕ 14ರಲ್ಲಿದ್ದೇವೆ. ಇದರಲ್ಲಿ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ ಎರಡನೆಯ ಪುಲಿಕೇಶಿಯ ಬಗ್ಗೆ ಓದ್ಕೊಳ್ಬೇಕು. ಇದರಲ್ಲಿ ಈ ಒಂದು ಘಟಕದಲ್ಲಿ ಎರಡನೆಯ ಪುಲಿಕೇಶಿಯು ಕರ್ನಾಟಕದ ಸಾರ್ವಭೌಮರಲ್ಲೊಬ್ಬನಾಗಿದ್ದಾನೆ. ಇವನ ಒಂದು ಆಳ್ವಿಕೆಯ ಕಾಲದಿಂದ ಬಾದಾಮಿ ಚಾಲುಕ್ಯ ರಾಜ್ಯವು ಅತ್ಯಂತ ಹಿರಿದಾದ ಸಾಮ್ರಾಜ್ಯವಾಗಿ ಕಾವೇರಿಯಿಂದ ನರ್ಮದಾ ನದಿಯವರೆಗೆ ವಿಸ್ತರಿಸಿತು. ಇವನ ಪರಾಕ್ರಮ ಕೀರ್ತಿಯು ದೇಶ ವಿದೇಶಗಳಲ್ಲಿ ವ್ಯಾಪನೆಯಾಯಿತು. ರವಿಕೀರ್ತಿಯು ರಚಿಸಿದ ಐಹೊಳೆ ಶಾಸನ ಅವನ ಕಾಲದಲ್ಲಿ ರಾಜಧಾನಿಗೆ ಭೇಟಿ ನೀಡಿದ್ದು ಒಂದು ಚೀನಾದ ಯಾತ್ರಿಕ ಹ್ಯುಯನ್ ತ್ಸಾಂಗನು ಬರವಣಿಗೆಯು ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುವ ಅಮೂಲ್ಯ ಆಧಾರಗಳಾಗಿದೆ. ಗೋವಿಂದನು ಸೋತು ಶರಣಾಗ್ತಾನೆ. ಯಾವ ಕಾಲದಲ್ಲಿ? ಎರಡನೆಯ ಪುಲಿಕೇಶಿಯ ಕಾಲದಲ್ಲಿ. ಯಾಕೆ? ಅಂತರ್ಯುದ್ಧದಿಂದುಂಟಾದ ಪ್ರಕ್ಷುಬ್ಧ ರಾಜಕೀಯ ಪರಿಸ್ಥಿತಿಯ ಲಾಭ ಪಡೆದು ಅಪ್ಪಾಯಕ ಮತ್ತು ಗೋವಿಂದ ಭೀಮಾ ನದಿಯ ಪ್ರದೇಶಗಳಲ್ಲಿ ಚಾಲುಕ್ಯ ರಾಜ್ಯವನ್ನು ಆಕ್ರಮಿಸಲು ಯತ್ನಿಸಿದರು. ಆ ತಕ್ಷಣ ಕೂಡಲೇ ಎರಡನೆಯ ಪುಲಿಕೇಶಿಯು ಸೈನ್ಯ ಸಮೇತ ಶತ್ರುಗಳ ಮೇಲೆ ಎರಗಿದನು. ಅದಾದ ನಂತರ ಅಪ್ಪಾಯಕನು ರಣರಂಗದಿಂದ ತಪ್ಪಿಸಿಕೊಂಡನು. ಪುಲಿಕೇಶಿಯು ಬನವಾಸಿಯ ಕದಂಬರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಆಳುಪರ ಮೇಲೆ ಚಾಲುಕ್ಯರ ಪರಮಾಧಿಕಾರಗಳನ್ನು ಸ್ಥಾಪಿಸಿದನು.
ತಲಕಾಡಿನ ಗಂಗರು ಚಾಳುಕ್ಯರೊಡನೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿದ್ದರಿಂದ ಪುಲಿಕೇಶಿಯ ದಿಗ್ವಿಜಯಗಳಲ್ಲಿ ಅವರು ಸಹಕರಿಸಿದರು. ನಂತರ ಏನಾಗ್ತದೆ? ನಂತರ ಪುಲಿಕೇಶಿಯು ಲಾಟಾ, ಘರಪುರಿ, ಮಾಳವ, ಗುಜರಾತ್ ಪ್ರದೇಶಗಳನ್ನು ಗೆದ್ದು ಅಲ್ಲಿ ಚಾಲುಕ್ಯರ ಪರಮಾಧಿಕಾರವನ್ನು ಸ್ಥಾಪಿಸಿದನು. ಈ ವೇಳೆಗೆ ಉತ್ತರ ಪ್ರದೇಶ್ವರನೆಂದು ಪ್ರಸಿದ್ಧನಾಗಿದ್ದ ಹರ್ಷ ಚಕ್ರವರ್ತಿಯು ದಕ್ಷಿಣದತ್ತ ವಿಜಯಯಾತ್ರೆಯನ್ನು ಕೈಗೊಂಡು ತಾನೇ ಸ್ವತಃ ಸೈನ್ಯದ ನೇತೃತ್ವವನ್ನು ವಹಿಸಿದರು. ನರ್ಮದಾ ತೀರದಲ್ಲಿ ಪುಲಿಕೇಶಿಗೂ ಹರ್ಷವರ್ಧನನಿಗೂ ಸಂಗ್ರಾಮ ಘಟಿಸಿ ಹ್ಯುಯನ್ ಸ್ಯಾಂಗ್ ಹಾಗೂ ಐಹೊಳೆ ಶಾಸನದ ಪ್ರಕಾರ ಒಂದು ಪ್ರಕಾರ ಹರ್ಷವರ್ಧನ ಯುದ್ಧದಲ್ಲಿ ಸೋತು ತನ್ನ ಹರ್ಷವನ್ನು ಕಳೆದುಕೊಳ್ಳುತ್ತಾನೆ. ನಂತರ ಅವನು ಹಿಂದಿರುಗಬೇಕಾಯಿತು. ಅನಂತರ ಪುಲಿಕೇಶಿಯು ಪಲ್ಲವರ ಮೇಲೆ ಯುದ್ಧ ಮಾಡಿ 1ನೇ ಮಹೇಂದ್ರವರ್ಮನ ಸೋಲಿಸಿ ನಂತರ ಕಾವೇರಿ ನದಿಯನ್ನು ದಾಟಿ ಚೋಳ, ಪಾಂಡ್ಯ, ಚೇರ ರಾಜರು ತನ್ನ ಸಾರ್ವಭೌಮಕ್ಕೆ ಒಂದು ತಲೆ ಬಾಗುವಂತೆ ಮಾಡಿದರು. ಈ ದಿಗ್ವಿಜಯಗಳ ನಂತರ ಪುಲಿಕೇಶಿ ಸಾರ್ವಭೌಮನು ತನ್ನ ರಾಜಧಾನಿಯಾದ ಬಾದಾಮಿಗೆ ಹಿಂದಿರುಗಿ ವಿಜಯಯಾತ್ರೆಯನ್ನು ವೈಭವದಿಂದ ಆಚರಣೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಒಟ್ಟಾರೆಯಾಗಿ ನಾವು ನೋಡುವುದಾದರೆ 2ನೇ ಪುಲಿಕೇಶಿಯು ಸುಮಾರು 30 ವರ್ಷಗಳ ಕಾಲ ಯಶಸ್ವಿಯಾಗಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಆದರೆ ತನ್ನ ಆಳ್ವಿಕೆಯ ಕೊನೆಗಾಲದಲ್ಲಿ ಪಲ್ಲವರ ವಿರೋಧವನ್ನು ಎದುರಿಸಬೇಕಾಯಿತು. 1ನೇ ಮಹೇಂದ್ರವರ್ಮನ ಮಗನಾದ 1ನೇ ನರಸಿಂಹವರ್ಮನು ತನ್ನ ತಂದೆಯನ್ನು ಪರಾಭವಗೊಳಿಸಿದ್ದ ಪುಲಿಕೇಶಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಪೆರಿಯಾಲ, ಸುರಮಾರ, ಮಣಿಮಂಗಲ ಮುಂತಾದ ಕಡೆಗಳಲ್ಲಿ ಘೋರ ಯುದ್ಧಗಳು ನಡೆದು ಪಲ್ಲವರ ಸೈನ್ಯವು ಚಾಲುಕ್ಯರ ವಿರುದ್ಧ ವಿಜಯ ಗಳಿಸಿತು. ಈ ವಿಜಯಗಳಿಂದ ಪ್ರತ್ಯೇಕಗೊಂಡಂತಹ ಪಲ್ಲವ ಸೈನ್ಯವು ಚಾಲುಕ್ಯರ ರಾಜಧಾನಿ ಬಾದಾಮಿಯನ್ನು ಮುತ್ತಿಗೆ ಹಾಕಿದವು. ಕ್ರಿಸ್ತಶಕ 1642ರಲ್ಲಿ ನಡೆದ ಈ ಯುದ್ಧದಲ್ಲಿ ಪುಲಿಕೇಶಿಯು ವೀರಾವೇಶವನ್ನು ಹೋರಾಡಿ ಮರಣವನ್ನು ಅಪ್ಪುವಂಥದ್ದು. 2ನೇಯ ಪುಲಿಕೇಶಿ. 2ನೇ ಪುಲಿಕೇಶಿಯ ಹಲವಾರು ತರುವಾಯ ಅನೇಕ ರೀತಿಯ 1ನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 655ರಿಂದ 681ರವರೆಗೆ ಆಳಿದನು. 2ನೇಯ ಪುಲಿಕೇಶಿಯ ತರುವಾಯ 1ನೇಯ ವಿಕ್ರಮಾದಿತ್ಯ. ಬಾದಾಮಿ ಚಾಲುಕ್ಯ ಮನೆತನದವರು ಪಲ್ಲವ ನರಸಿಂಹವರ್ಮನ ಆಕ್ರಮಣದಿಂದ ತತ್ತರಿಸುತ್ತಿದ್ದ ಸಮಯದಲ್ಲಿ ಪುಲಿಕೇಶಿಯ 3ನೇ ಮಗನಾದ 1ನೇ ವಿಕ್ರಮಾದಿತ್ಯನು ತನ್ನ ಸಂತತಿಯ ವೈಭವವನ್ನು ಪುನರ್ ಸ್ಥಾಪಿಸಲು ಕಂಕಣಬದ್ಧರಾದರು. ನಂತರ ಪಲ್ಲವ ನರಸಿಂಹವರ್ಮನ ಅವನ ಮಗ ಇಮ್ಮಡಿ ಮಹೇಂದ್ರವರ್ಮ ಮತ್ತು ಮೊಮ್ಮಗನಾದ ಪರಮೇಶ್ವರವರ್ಮ ಮೊದಲಾದವರ ಮೇಲೆ ನಿರಂತರವಾಗಿ ಕಾದಾಡಿ ಅವರನ್ನು ಪರಾಭವಗೊಳಿಸ್ತಾನೆ. 1ನೇ ವಿಕ್ರಮಾದಿತ್ಯನ ತರುವಾಯ ವಿಕ್ರಮಾದಿತ್ಯನು ಯಾವಾಗ ಕ್ರಿಸ್ತಶಕ 681ರಿಂದ 696ರವರೆಗೆ ಆಳ್ತಾನೆ. ತನ್ನ ತಂದೆಯ ಕಾಲದಲ್ಲಿ ಆಡಳಿತ ಮತ್ತು ಯುದ್ಧಗಳಲ್ಲಿ ಅವನು ಪಾಲ್ಗೊಂಡು ಅಪಾರ ಅನುಭವವನ್ನು ಗಳಿಸುವಂಥದ್ದು. ಅವನ ಆಳ್ವಿಕೆಯ ಕಾಲವು ಶಾಂತಿಯುತವಾಗಿತ್ತು. ಆಳುಪರರು ಆಮೇಲೆ ಸೇವಕರು ವಿನಯಾದಿತ್ಯನಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದರು. ಯುವರಾಜನಾದ ವಿಜಯಾದಿತ್ಯನು ತನ್ನ ತಂದೆಗೆ ಆಡಳಿತದಲ್ಲಿ ನೆರವಾಗುತ್ತಿದ್ದನು. ಇವನು ಉತ್ತರದತ್ತ ದಂಡೆತ್ತಿ ಹೋಗಿ ಕಾನೂಜಿನ ರಾಜ ಯಶೋವರ್ಮನನ್ನು ಸೋಲಿಸ್ತಾನೆ. ವಿನಯಾದಿತ್ಯನು ಮರಣ ಹೊಂದಿದ ಬಳಿಕ ವಿಜಯಾದಿತ್ಯನು, ನಿಮಗೆ ಇಸವಿಗಳೆಲ್ಲ ನೆನಪಿಗೆ ಬರ್ತಾ ಇಲ್ಲ ಅಂತ ಇದ್ದರೆ ಇಸವಿಯನ್ನು ಓದ್ಕೊಳ್ಳಿಕ್ಕೆ ಹೋಗಬೇಡಿ, ಹಾಗೆ ಇಸವಿಯನ್ನು ಬರೀಲಿಕ್ಕೂ ಕೂಡ ಹೋಗಬೇಡಿ. ಕೆಲವು ಸಮಯಗಳವರೆಗೆ ಅಂತ ಬರೆಯಿರಿ, ಅಥವಾ ಇಷ್ಟು ವರ್ಷಗಳ ಕಾಲ ಅಂತ ಬರೆಯಿರಿ, ಕ್ರಿಸ್ತ ಶಕದಲ್ಲಿ ಅಂತ ಬರೆಯಿರಿ. ವಿನಯಾದಿತ್ಯನು ಮರಣ ಹೊಂದಿದ ಬಳಿಕ ವಿಜಯಾದಿತ್ಯನು 696ರಿಂದ 783ರವರೆಗೆ ಆಳುತ್ತಾನೆ. ವಿಜಯಾದಿತ್ಯನ ಮರಣಾನಂತರ ಯುವರಾಜ ಇಮ್ಮಡಿ ವಿಕ್ರಮಾದಿತ್ಯನು ಚಕ್ರವರ್ತಿಯಾದನು. ಇಮ್ಮಡಿ ವಿಕ್ರಮಾದಿತ್ಯನು ಕ್ರಿಸ್ತಶಕ 733ರಿಂದ 746ರವರೆಗೆ ಆಳಿದನು. ಅಧಿಕಾರ ವಹಿಸಿಕೊಂಡ ಕೂಡಲೇ ಪುನಃ ಪಲ್ಲವರ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ನಂದಿವರ್ಮ ಪಲ್ಲವರನ್ನು ಸೋಲಿಸಿ
ಕಂಚಿಯನ್ನು ವಶಪಡಿಸಿಕೊಂಡನು. ಎರಡನೇ ವಿಕ್ರಮಾದಿತ್ಯನು ಬಾದಾಮಿ ಚಾಲುಕ್ಯ ಸಂತತಿಯ ಸಮರ್ಥ ಸಾಮ್ರಾಟರಲ್ಲಿ ಕೊನೆಯವನು. ಇವನ ಮರಣಾನಂತರ ಎರಡನೇ ಕೀರ್ತಿವರ್ಮನು ಕ್ರಿಸ್ತಶಕ 745ರಲ್ಲಿ ಅಲ್ಲಿ 745ಕ್ಕೆ ಆಗುವಾಗ ಪಟ್ಟಕ್ಕೆ ಬಂದರು. 757ರವರೆಗೆ ಆಳ್ವಿಕೆ ಮಾಡ್ತಾರೆ. ನಂತರ ಇವನ ಕಾಲದಲ್ಲಿ ಸಾಮ್ರಾಜ್ಯದ ಮಂಡಲಿಕರು ಹಾಗೂ ಸಾಮಂತರು ಬಲಿಷ್ಠರಾಗಿ ಸ್ವತಂತ್ರವಾಗುವ ಹವಣಿಕೆಯಲ್ಲಿದ್ದರು. ಇಂತಹ ಒಂದು ಸಂದರ್ಭದಲ್ಲಿ ರಾಷ್ಟ್ರಕೂಟ ಸಂತತಿಯ ದಂತಿದುರ್ಗನು ಮುಖ್ಯನಾಗಿದ್ದಾನೆ. ದಂತಿದುರ್ಗನು ಸ್ವತಂತ್ರವಾಗಿ ಆಳಲು ಆರಂಭಿಸಿ ಸಾಮ್ರಾಜ್ಯದ ಉತ್ತರ ಭಾಗವನ್ನು ಆಕ್ರಮಿಸಿಕೊಂಡನು. ಕ್ರಿಸ್ತಶಕ 757ರಲ್ಲಿ ರಾಷ್ಟ್ರಕೂಟರ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಹೀಗೆ ಇಮ್ಮಡಿ ಕೀರ್ತಿವರ್ಮನು ಅಂತ್ಯಗೊಂಡನೆ. ಬಾದಾಮಿ ಚಾಲುಕ್ಯರ ರಾಜಕೀಯ ಇತಿಹಾಸವು ಕೊನೆಗೊಂಡಿತು. ಇವಿಷ್ಟು ವಿಚಾರ ಎರಡನೆಯ ಪುಲಿಕೇಶಿ ಅಂತ ಬಂದಾಗ ನೀವು ಓದ್ಕೊಳ್ಬೇಕು, ಹಾಗೆ ಬರ್ಕೊಳ್ಬೇಕು. ಇದರಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ಗಳಿಲ್ಲ. ನೀವೇ ಕೆಲವೊಂದು ಮುಖ್ಯವಾದಂಥ ವಿಚಾರಗಳಿಗೆ ಆ ಒಂದು ಪೆನ್ಸಿಲಲ್ಲಿ ಅಂಡರ್ಲೈನನ್ನು ಮಾಡಿಕೊಂಡು ಅದನ್ನು ಓದ್ಕೊಳ್ತಾ ಹೋಗಿ, ಅದನ್ನು ನೀವು ಪಾಯಿಂಟ್ಸ್ ಆಗಿ ಮಾಡ್ಕೊಳ್ಳಿ. ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ತಾ ಇದ್ದೀರಿ ಅಂತ ಆದರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ನಂತರ ಅದನ್ನು ಓದ್ಕೊಳ್ತಾ ಹೋಗಬೇಕು. ಇವಿಷ್ಟು ನಮಗೆ ಆ ಒಂದು ಘಟಕದಲ್ಲಿ ಕಾಣುವಂಥದ್ದು. ಇನ್ನು ನಾವು ನೋಡುವಂಥ ಘಟಕ 15 ಆಡಳಿತ, ಅರ್ಥವ್ಯವಸ್ಥೆ, ಸಮಾಜ. ಇದನ್ನು ನಾವು ನೋಡ್ಕೊಳ್ಬೇಕು. ಇದರಲ್ಲಿ ಯಾವುದು ಕೇಳಿದ್ದಾರೆ, ಇದರಲ್ಲಿ ಯಾವ ಪ್ರಶ್ನೆಯನ್ನು ನಮಗೆ ಕೇಳಿದ್ದಾರೆ ಅಂತ ನೋಡಿಕೊಂಡು ಓದ್ಕೊಂಡ್ರೆ ಸಾಕು. ಎಲ್ಲವನ್ನು ಓದ್ಕೊಳ್ಬೇಡಿ. ಮೊದಲಿಗೆ ನೀವು ಇಂಪಾರ್ಟೆಂಟ್ಸ್ ಆಗಿರೋದನ್ನು ಓದ್ಕೊಳ್ಬೇಕು. ಯಾಕಂದರೆ ನಮಗೆ ಇಲ್ಲಿ ಮೊದಲಿಗೆ ಬೇಕಾಗಿರುವಂಥದ್ದು ಪಾಸ್ ಅಂಕಗಳು. ನಮಗೆ ಪಾಸ್ ಅಂಕಗಳು ಎಲ್ಲ ಒಂದು ಸಬ್ಜೆಕ್ಟಲ್ಲಿ ನಮಗೆ ಪಾಸ್ ಅಂಕಗಳು ಸಿಗಬೇಕು ಅಂತಾದರೆ ನೀವೇನು ಮಾಡಬೇಕು, ಎಲ್ಲವನ್ನು ಓದ್ಕೊಳ್ಳೋದಕ್ಕಿಂತ ಮೊದಲಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಳೆಯ ಪ್ರಶ್ನೆಯಲ್ಲಿ ರಿಪೀಟಾಗಿ ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕಲ್ತುಕೊಳ್ಳಿ. ಆ ಉತ್ತರಗಳು ನಿಮಗೆ ಸರಿಯಾಗಿ ಬಂದರೆ ನಂತರ ಮುಂದಿನ ಪ್ರಶ್ನೆಗೆ ನಾವು ಹೋಗಬೇಕಾಗಿರುವಂಥದ್ದು. ಇಲ್ಲಾಂತಾದರೆ ಎಲ್ಲ ಕೂಡ ಜೊತೆಯಾಗಿ ಕನ್ಫ್ಯೂಸ್ ಆಗ್ತದೆ. ಚೋಳರ ರಾಜಕೀಯ ಇತಿಹಾಸದ ಬಗ್ಗೆ ಓದ್ಕೊಳ್ಬೇಕು. ಈಗ ಘಟಕ 16ರಲ್ಲಿದ್ದೇವೆ. ಘಟಕ 16ರಲ್ಲಿ ಚೋಳರ ಸಂಕ್ಷಿಪ್ತ ಇತಿಹಾಸ ಇರುವಂಥದ್ದನ್ನು ಕಾಣ್ಬೋದು. ಚೋಳರ ರಾಜಕೀಯ ಇತಿಹಾಸ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳುವ ಸ್ನೇಹಿತರೆ, ಯಾವುದೆಲ್ಲ ಅದರಲ್ಲಿ ಬರ್ತದೆ ಎನ್ನುವಂಥದ್ದು. ನಂತರ ಕಲ್ಯಾಣ ಚಾಲುಕ್ಯರ ಭಾಗಕ್ಕೂ ಕೂಡ ನಾವು ಹೋಗಬೇಕು. ಕಲ್ಯಾಣ ಚಾಲುಕ್ಯರ ರಾಜ್ಯದಲ್ಲಿ ನಾವು ಚೋಳರ ರಾಜಕೀಯ ಇತಿಹಾಸವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.